ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ವಟಾರದ ಗೆಳತಿಯರು ಅದ್ರೊಳಗೆ ತೊಗೊಂಡಿರೋಂಥ ಬ್ಯಾಕ್ಗ್ರೌಂಡ್ ಮನೆಗಳು ಅಷ್ಟೊಂದು ಚಂದ ಇಲ್ರಿ, ಬೇರೆ ತೊಗೊರಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡೇನಿ. ಇದು ಹೆಂಗೆ ಅನಿಸ್ತದೆ ನೋಡ್ರಿ, ಯಾಕಂದ್ರೆ ಒಂದೇ ಥರ ಮನೆ ಅದಾವ, ಚಲೋ ಅನಿಸ್ತು ನನಗೆ, ಅದಕ್ಕೆ ಇದನ್ನು ತೊಗೊಂಡೇನಿ. ಲೇ ಸೊಟ್ಟು ಮಾರಿ ಪ್ರೇಮಿ, ಅಯ್ಯಯ್ಯಯ್ಯವ್ವ ಶಾಂತಕ್ಕ, ಒಂದು ಪ್ರೇಮಿಯರ ಅನ್ನ, ಇಲ್ಲ ಸೊಟ್ಟೆರ ಅನ್ನ, ಸೊಟ್ಟು ಮಾರಿ ಪ್ರೇಮಿ ಅನ್ಬೇಡ ಯವ್ವ, ನನ್ನ ಮರ್ಯಾದೆ ತೆಗಿತಿ. ಎಲ್ಲೈತ್ಲಿ ಅದು? ಏನ ಮರ್ಯಾದಿ? ಶಾಂತಕ್ಕ ಏನ ಶಾಂತಕ್ಕ, ಏನ ಮಾತಾಡಕತ್ತಿರಲ್ವಾ? ಏನಿಲ್ವಾ ಗಿರ್ಜಿ, ಮೊನ್ನೆ 3 ದಿನ ಊರಿಗೆ ಹೋಗಿದ್ಲಲ್ಲ ಸೊಟ್ಟು ಮಾರಿ ಪ್ರೇಮಿ, ಎಲ್ಲಿ ಹೋಗಿದ್ಲ ಕೇಳೋಣಂತೆ ಕರ್ನಿ. ಹೌದು ನೋಡ್ಲಿ ಪ್ರೇಮಿ, ಎಲ್ಲಿ ಹೋಗಿದ್ದಿ? ಏ ಅಂಬಾನಿಯವ್ರ ಮನ್ಯಾಗ ಮದುವೆ ಇದ್ದಿದ್ದಿಲ್ಲನು, ಕರ್ದಿದ್ರಯ್ಯವ್ವ ನನ್ನ, ಅಲ್ಲಿ ಹೋಗಿದ್ ನಾನು. ಆ ಏನ ಮದ್ವಿಗೆ ಹೋಗಿದ್ಯಾ? ನಿನ್ನ ಯಾರು ಕರ್ದಿದ್ರ ಅಲ್ಲಿಗೆ? ಲೇ ಕಲ್ಯಾಣಿ, ಶಾಂತಕ್ಕ ಕಲ್ಯಾಣಿ ಅನ್ಬೇಡ, ಕಲ್ಯಾಣಿ ಅನ್, ಅದ್ನ ಅಂದಿದ್ದೆ, ಕಲ್ಯಾಣಿ ಕಲ್ಯಾಣಿ, ಕಲ್ಯಾಣಿ ಅನ್ಬೇಕು. ಯವ್ವ ನಿನ್ನಂಗ ಕಲ್ಯಾಣಿ ಅನ್ನಕ್ ನನಗೆ ಆಗುದಿಲ್ಲ, ನಾ ಕಲ್ಯಾಣಿನ ಅಂದಿದ್ದು. ಈಗ ಅದು ಬಿಡು, ಈಕಿ ನೀವು ಲಗ್ನಕ್ಕೆ ಹೋಗಿದ್ಲಂತ ಅಂಬಾನಿಯವ್ರ ಮನೆಗೆ, ಕೇಳೋನ್ ಬಾಕತ್ತಿನ. ಅಲ್ಲೇ ನಿನ್ನ ಯಾರು ಕರ್ದಿದ್ರ ಪ್ರೇಮಕ್ಕ? ಲೇ ಕಲ್ಯಾಣಿ, ಅಲ್ಲೇ ನನ್ನ ನೀತಾ ಕರ್ದಿದ್ಲೆ, ನೀತಾ. ನೀತಾ ನೀತಾ ಯಾರ ಯವ್ವ? ಏ ನೀತಾ ಅಂಬಾನಿಯವ್ರ ಹೆಂಡತಿ. ಮುಚ್ಚ ಬಾಯ್ ಸಾಕು, ಆಕೆ ಯಾಕೆ ನಿನ್ ಕರಿತಾಳ? ಬೇಸದಿ ಆಕಿಗೆ ನಿನ್ನ ಮಸಡಿ ಯಾರಂತನೂ ಗೊತ್ತಿಲ್ಲ, ನೀ ಯಾರಂತನೂ ಗೊತ್ತಿಲ್ಲ, ಪಾಪ ಅವ್ರು ನೀನು ಕರಿತಾರನು. ಏನಂತ ತಿಳ್ಕೊಂಡ್ಬಿಟ್ಟಿ ನೀನೆ? ನೀತಾ ಅಂಬಾನಿ ನನ್ನ ಕ್ಲಾಸ್ಮೇಟ್. ಕ್ಲಾಸ್ಮೇಟ್ ಮೊನ್ನೆರ ತೋರ್ಸಾಕತ್ತಿದ್ರು, ಅವ್ರಿಗೇನ 60 ವರ್ಷ ಅಂತ, ನಿನ್ಗಂಗಾರ 60 ವರ್ಷನು? ಏ ನಾ ಏಟ್ ಓದಿನಿ, ಫೇಲ್ ಆಗಿ ಹಂಗ ಅದನ್ ಬಿಡ. ಅಕ್ ಪಾಸ್ ಆಗಿ ಬೆಳೆದು ಟೀಚರ್ ಆಗ್ಲಿಲ್ಲನು, ಹಂಗಾಗಿ ವಯಸ್ಸು ಜಾಸ್ತಿಗೆ ಅವಕಿಗೆ. ನಂಗೆ ಫೇಲ್ ಆಗಿದ್ದು ಕಿಟೆ ಅದಾವು. ಮುಚ್ಚ ಬಾಯ್ ಸಾಕು, ನನ್ನಂತೆಲ್ಲ ಹೇಳಕ್ ಬಂದಾಳ. ಅದು ಬಿಡು, ಅವರು ನಮ್ಮ ಸೀನಿಯರ್ ಆಗಿದ್ರು ಸಾಲ್ಯಾಗ, ಅವ್ರು ಕರೆದಿದ್ರು, ಹೋಗಿದ್ನಿ ಅವ್ರ ಮಗನ ಮದ್ವಿಗೆ. ನಾವ್ ಅಲ್ಲಿ ಬಿಡೆ ಎದಕ್ ಬೇಕು ಅಂದೆ ನಾನು. ಅಂದ್ರು ಯವ್ವ ನೀ ಬರ್ಲಿಕ್ಕಂದ್ರೆ ಊಟನ ಮಾಡುದಿಲ್ಲ ನಮ್ಮ ಮಗನ ಮದ್ವೆಯಾಗ. ಇಷ್ಟು ತರ ಒಂದು 20 ತರ ಭಕ್ಷಾನ್ಯ ಭೋಜನ ಮಾಡಿಸಿದ್ರು, ನಾ ಒಂದ್ ಅಗಳ ಬಾಯಾಗ ಹಾಕುದಿಲ್ಲ, ನೀ ಬರಾಕ ಬೇಕಂದ್ಲ. ಕಡಿಗೆ ಮತ್ತೊಳ್ಳಿ ಇನ್ನ ಪಾಪ ಅಷ್ಟು ಅಡಿಗೆ ಮಾಡಿಸಿ ಮಗನ ಮದ್ವಿ ಬೇರೆ ಉಪವಾಸ ಇರ್ತಾಳಲ್ಲ, ಬ್ಯಾಡ ಅಂತೇಳಿ ಹೋಗಿ ಬನ್ನಿ. ಯಾರೇನ್ ಕೊಟ್ರಿ ಪ್ರೇಮಕ್ಕಾರ? ಲೇ ಕಲ್ಯಾಣಿ, ಕಲ್ಯಾಣಿ ಕಲ್ಯಾಣಿ. ಅಲ್ಲೇ ಅವ್ರೆ ನಮ್ಮಂಗ ನಿಮ್ಮಂಗ ಸಾಧಿಸಿದ ಮಂದೇನು ಯವ್ವ 3 ಲಕ್ಷ ರೂಪಾಯಿ ಬೇರೆ ಬೂಟ್ ಹಾಕೋತಾರ ಗೊತ್ತನ ಅವ್ರು. ಅಂತವ್ರಿಗೆ ನಾ ಏನ್ ಆಯರ್ ಕೊಡ್ಬೇಕು ವಿಚಾರ ಮಾಡಿನಿ, ಬಾರಿ ದೊಡ್ಡ ಆಯರ್ ಕೊಡ್ಬೇಕಂತೇಳಿ. ಸುಮ್ಮನೆ ಒಂದ್ 2 ಎಕರೆ ಹೊಲ ಕೊಟ್ಬಿಡ್ಬೇಕಿತ್ತು ನೀನು, ಅಂದ್ರೆ ಅದ್ರ ದೊಡ್ಡ ಬಂಗಾರ ದರ್ಮನಿಯಾರ ಕಟ್ಕೋತಿದ್ರ ಅವ್ರು. 2 ಎಕರೆ ಹೊಲನ ಬಾಳ ಸಣ್ಣದಾತ, ಹಂಗಾರ ವಾಚ್ ಗಿಫ್ಟ್ ಕೊಡ್ಬೇಕಿತ್ತು. ಅಯ್ಯೋ ಅವ್ರ ಕಡೆ ಬಂಗಾರದ ಹಳ್ಳು, ಬಂಗಾರ ಬೆಲ್ಟು, ಡೈಮಂಡ್ ಹಳ್ಳಿನ ವಾಚ್ ಅದಾವ. ನನ್ನ ವಾಚ್ ಯಾವ ಮುಚ್ಚಿ ನೋಡ್ಬೇಕು, ಕಡಿಗೆ ಬಾಳ ಸಣ್ಣದಾತ ಅನಿಸ್ತು. ಮತ್ತ ಆಯರ್ ಏನ್ ಕೊಟ್ರಿ ಪ್ರೇಮಕರ? ಅಯ್ಯೋ ಆಯಾರ ಏನ್ ಕೊಟ್ಟು ನಿಂತಿಯಲ್ಲ, ಬಾಳ ದೊಡ್ಡದ ವಿಚಾರ ಮಾಡಿದ್ ನಾನು ಯಾರು ಕೊಡ್ಬೇಕಂತೇಳಿ. ಏನ್ ಕೊಟ್ರು ಅವ್ರಿಗೆ ಸಣ್ಣದ ಅನಿಸ್ತು, ಏನ್ ಕೊಟ್ರು ಕಡಿಮೆ ಅನಿಸ್ತು. ಮತ್ ಏನ್ ಮಾಡಿದ್ರಿ? ಏನ್ ಮಾಡೋದೈತಿ ಅದನ್ನ ವಿಚಾರ ಮಾಡಿ ಸಾಕಾಗಿ ಹೋಗಿತ್ತು. ಬಾರಿ ವಿಚಾರ ಮಾಡಿದ್ನೇ ಮತ್ ನಾನು. ಏ ಸುಮ್ನೆ ಬಂಗಾರದೊಂದು ಏನಾರ ನಕ್ಲೆಸ್ ಒಯ್ದು ಕೊಡ್ಬೇಕಿತ್ತು ನೀನು. ಅಲ್ಲ ಅವ್ರ ಕಡೆ ಎಷ್ಟು ನಕ್ಲೆಸ್ ಇರಕ್ಕಿಲ್ಲ, ಇವನ್ನೆಲ್ಲ ಮೂಶ್ಯಾರ ನೋಡ್ತಾರನ ಅವ್ರು. 1 ತೊಲಿ 2 ತೊಲಿ ಹೆಚ್ಚಿಗೆ ರೊಕ್ಕ ತಗೊಳಕ್ ನಮಗಾಗುದಿಲ್ಲ. ಕಾರ್ ಗೀರ್ ಗಿಫ್ಟ್ ಕೊಡ್ಬೇಕಿತ್ತು. ಕಾರ್ ಗೀರ್ ಗಿಫ್ಟ್ ಅವ್ರಿಗೆ ಕೊಡೋಂಗಿದ್ರೆ ನಾನ ತಗೊಂಡಿರ್ತಿದ್ನಿ. ಮತ್ತೆ ಕಡಿಗೆ ಏನ್ ಮಾಡಿದೆ ಅಂತದೇನ ಯಾರು ಮಾಡಿದಿ? ಮತ್ತೆ ಇಷ್ಟೆಲ್ಲ ವಿಚಾರ ಮಾಡ್ದೈತಿ ನೀನು. ಮತ್ತೇನ್ ಮಾಡೋದೈತಿ? ಗಡ ಮದುವೆಗೆ ಹೋಗಿದ್ದೈತಿ, ಮತ್ತೇನೈತಿ? ಗಡ 101 ರೂಪಾಯಿ ಒಂದು ಆಯರ್ ಕವರ್ನಾಗ ಹಾಕಿ ಆಯರ್ ಹೆಸರು ಬರ್ದು ಆಯರ್ ಮಾಡಿ ಬಂದ್ಬಿಟ್ಟೆ. ಯವ್ವ ಹಡಿಬಿಟ್ಟಿ, ಮಾತ್ನಾಗ ಮನಿ ಕಟ್ತಿಯ? ಊರ್ ಹಡಿಬಿಟ್ಟಿ ಏನ್ ಮಾಡ್ಸಿದ್ರು ತಿನ್ನಾಕ? ಅಯ್ಯೋ ಏನ್ ತಿಂತಿ ಏನ್ ಬಿಡ್ತಿ ಬಿಡ, ನೋಡೇ ಹೊಟ್ಟೆ ತುಂಬಿಡ್ತು. ಎಷ್ಟು ತರ ಐಟಮ್ ಅವು ತಿನ್ನಾಕ, ಏನ್ ತಾನ ಅದೇನ್ ಮನುಷ್ಯರ್ ತಿನ್ನೋಂಗಿದ್ದಿದ್ದಿಲ್ಲ ಬಿಡ. ಯವ್ವ ಹೊಟ್ಟೆಯಾಗ ಜಗನಾರ ಬೇಕಲ್ಲ ಅಟ್ಟ ಐಟಮ್ ತಿನ್ನಾಕ. ಎಲ್ಲ ಒಂದೊಂದು ಹತ್ತು ತಿಂದ್ರು ಹೊಟ್ಟೆ ತುಂಬತೈತಿ ನೋಡಿ ಶಾಂತಕ್ಕ. 20 ತರ ಮಾಡಿಸಿದ್ರು ಯವ್ವ, ಗನ್ನ ಊಟ ಮಾಡಿದ್ನಿ ಬಿಡ ಮಸ್ತ್. ಅಡಿಬಿಟ್ಟಿ ನಾಟಕ ಮಾಡಬೇಡ, ಎಲ್ಲೋಗಿದ್ದೀಯ? ಎಲ್ಲಿ ಹೋಲ್ ಬಿಡ್ರಿ ಯವ್ವ ಆತಾಗ ಹಂಗ ಅನ್ನಿ. ಎಲ್ಲಿ ಹೋಗ್ಲಿ, ಕಡಿಗೆ ಇಲ್ಲೇ ಮಾರ್ಕೆಟ್ ಕಡೆ ಹೋಗಿದ್ನಿ. ಮಜಾಕಾತು. ಆತು ಅರೆ ಸಂಜೆದು ಬರ್ತಾ ದ ಸಂಡೆ के लेके आओ. क्यों द संडे? ಯಾಕೆ? ಅರೆ ಬ್ಯಾಟು ಬಾಲ್ ಆಡೋಣ ಅಂತ. क्यों अंडे में बैटू बालू ಆಡ್ತೀರಿ? ಮತ್ತೆ ತಿಂತಾರೆ ಇಲ್ಲ, ಅದನ್ನೇ ಬ್ಯಾಟು ಬಾಲ್ ಆಡಕ್ಕೆ ಆಗ್ತದೆ. ಅರೆ ತಿನ್ನಕ್ಕೆ ಹೇಳಿದ್ದು ತಗೊಂಡು ಬನ್ನಿ. ಹಂಗೆ ಮನೆ ಓನರ್ದು ಬರ್ತಾನೆ. ಅರೆ ಹರಾಮ್ಕೋರು ಬಂದಾಗ ಏನಾದ್ರೂ ಹೇಳಿದ್ರೆ ಕೇಳೋದಿಲ್ಲ. ಅರೆ ಹಮ್ನ ಪೈಸಾ चाहिए ಅಷ್ಟೇ ಅಂತಾನೆ, ಅದಕ್ಕೆ ಪೈಸಾದು ತಗೊಂಡು ಬನ್ನಿ. ಏ ಅವಂದುಗೆ ಬಂದಾಗ ಹೇಳಿ ಮುಂದಿನ ವಾರಾಗೆ ಕೊಡ್ತೀನಿ ಅಂತ. ಅರೆ ದುಕಾನ್ ಮೇ ವ್ಯಾಪಾರಾಗೆ ಇಲ್ಲ. ಅರೆ ವ್ಯಾಪಾರಾಗೆ ಇಲ್ಲ ಅಂತ ನಮ್ದುಗೆ ಹೇಳ್ತೀರಿ. ನಮ್ದುಗೆ ಅವಂದುಗೆ ಹೇಳಕ್ಕೆ ಹೋದ್ರೆ ಅವಂದುಗೆ ಕೇಳೋದಿಲ್ಲ. ಅರೆ ಪೈಸಾದು ಕೊಡಿ ಇಲ್ಲ, ಅದು ಗರ್ಮೆ ಖಾಲಿ ಮಾಡಿ ಅಂತಾನೆ. ಏನು ಮಾಡೋದು, ನಮ್ದುಗೆ ಇಲ್ಲಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಆಯ್ತು ನಮ್ದು ದುಡ್ದಿದ್ದು ಎಲ್ಲ ನಿಂದುಗೆ ತಿನ್ನಕ್ಕೆ ಆಗ್ತದೆ. ಅರೆ ಪೈಸಾದು ಎಲ್ಲಿಂದ ಜೋಡ್ಸಕ್ಕೆ ಆಗ್ತದೆ? ಹೌದು ನಮ್ದುಗೆ ಅಷ್ಟೇ ತಿಂತಾವ್, ನಿಮ್ದುಗೆ ಬರೀ ನೋಡ್ತಾ
ಹಾ ಬರ್ತಾವ್ ಅರೆ ಶಾಂತಂದು ಅಕ್ಕ ರಾಮ್ಕೋರ್ ಓನರ್ಗೆ ಬರ್ತಾನೆ ಅಲ್ಲ, ಏನು ಮಾಡೋದು? ಬರ್ಲಿ ಬರ್ಲಿ. ಓ ಎಲ್ಲಾರು ಇಲ್ಲೇ ಅದೀರಿ? ಹಾ, ದಡ 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 ಒಳಗೋಗಿ ಒಬ್ಬೊಬ್ಬರ ಬಾಡ್ಗಿ ತಂದು ಕೊಟ್ಬಿಡ್ರಿ ಪಟ. ಆತ ದಡ ದಡ ಒಳಗ್ ಹೋಗಿ ಒಬ್ಬೊಬ್ಬರ ಬಾಡಿಗೆ ತಂದು ಕೊಡ್ತೇವಿ. ನೀನು ದಡ ದಡ ಹೋಗಿ ಹಂಚ ಹಾಕ್ಸೋರ್ನ ಕರ್ಕೊಂಬಂದ್ಬಿಡ್ರಿ. ಯಾಕ ಹಂಚದಕ್ ಹಾಕಸ್ಬೇಕು? ಮ್ಯಾಗಿನ ಹಂಚ ಹರ್ ದೂರ ಬಾಗಲಾಗ್ಯಾವ ಯಪ್ಪ. ಮಳೆಗಾಲ ಬಂತಂದ್ರ ಹಿಂದಗಡೆ ಎಲ್ಲಿ ಹೋಗುದೈತಿ? ಮಕ್ಕಳಾಕಿರದ ಒಂದು ಪಡಸಾಲಿ, ಒಂದು ಅಡಿಗೆ ಮನಿ ಬಚ್ಚಲ ಇರದ ಇಷ್ಟ ಮನಿ ಸೇರಿ ಇದೊಂದು ಪೈಕೇನಿ ಸಾಣದ. ಮತ್ತೇನೈತಿ ಯಾಕ? ಹಂಗ ಇರು ನನ್ನ ಹೆಂಗ ನಾವು ಮಳೆಯಾಗ ತೋರ್ಸ್ಕೊಂತ ರಾತ್ರಿ ಮಳಿ ಜೋರ್ ಹತ್ತಂದ್ರ ಹಿಂದಗಡೆ ಮಕ್ಕಳದ ಏನ ಆ ಸೋರುದಕ್ಕೊಂದೊಂದು ಡಬ್ರಿ ಇಟ್ಟು ಕುಂದ್ರುದ. ನೋಡ್ಪ ಅದೆಲ್ಲ ಗೊತ್ತಿಲ್ಲ. ಹಂಚ ಹಾಕಿಸ್ತೀಯೋ ಏನ್ ಬಾಡಿಗೆ ಕೊಡುದಿಲ್ಲ ನಾವು ಒಟ್ಟ. ನೋಡ್ಬಾ, ನಾ ಮನಿ ಮಾತ್ರ ರಿಪೇರಿ ಮಾಡ್ಸುದಿಲ್ಲ, ಬಾಡಿಗೆ ಮಾತ್ರ ಕೊಡ್ಬೇಕು. ಇಲ್ಲ ಮನಿ ಬಿಟ್ಟು ಹೋರಿ. ಮನಿಗಿನಿ ಬಿಟ್ಟು ಹೋಗುದಲ್ಲಪ್ಪ. 12 ವರ್ಷದಿಂದ ಇಲ್ಲೇ ಅದೇವಿ. ಇದ್ದರಿಗೆ ಮನಿ ಅಂತ ಕೋಟಿಗೆ ಹೋಸ್ರು ಕೇಸ್ ಹಾಕ್ತೇವಿ. ನಾವು ಬಡವ್ರ ಅದೇವ್ರಿ. ನಮಗ ತಿನ್ನಾಕ ಗತಿ ಇಲ್ಲ, ಉಣ್ಣಾಕ ಗತಿ ಇಲ್ಲ, ಇರಾಕ ನೆಲಿ ಇಲ್ಲ. ನಮಗ ಮಾತ್ರ ಮನಿ ಬೇಕು. ಈ ಯಜಮಾನ ಅದನಲ್ಲ, ಇವನ್ 4-5 ಮನಿ ಬಾಡಿಗೆ ಕೊಟ್ಟವನ ನಿಂತು ಬಿಟ್ಟಾನ್ರಿ. ಬಾಡಿಗೆ ತಕ್ಕೊಂತ 12-13 ವರ್ಷದಿಂದಾನು ಬರೀ ಇದನ್ನ ಮಾಡಾಕತ್ತಾರ ನೋಡ್ರಿ ಅಂತ ಕೇಸ್ ಹಾಕ್ತೇನೆ. ಏನ್ ಹೆಣ್ಮಕ್ಳದಿರಿ ನೀವ? ಹಂಚಗಿಂಚ ಹಾಕ್ಸುದಿಲ್ಲ, ಮತ್ತೆ ಈಗ ಹೇಳಾಕತ್ತೇವ್ ಬಾಡಿಗೆ ಕೊಡ್ರಿ. ಯಾಕಂದೆ ಹೊಕ್ಕೇವೀಗ 3ನೇ ಬೀದಿ ಆಗಿರು 2ನೇ ಮನಿಗೆ ಹೊಕ್ಕೇವೀಗ. ಅಲ್ಲಿಂದ ಆ ಮನೆಗಿರು ಹೆಣ್ಮಗಳು ಕರ್ಕೊಂಡು ನಿಮ್ಮ ಮನಿಗೆ ಹೊಕ್ಕೇವಿ. ಯಾಕ ಅಲ್ಲೇ ಕುಕ್ಕಿರಿ? ಅದಾಳಲ್ಲ ನಿನ್ 3ನೇ ಹೆಂಡತಿ, ಅಲ್ಲಿ ಹೊಕ್ಕೇವಿ. ಅಕ್ಕಿ ಕಡೆ ಅದಕ್ಕ 3ನೇ ಹೆಂಡತಿ ವಿಚಾರನ 1ನೇ ಹೆಂಡತಿಗೆ ಹೇಳುನಂತ. ಯವ್ವ, ಎಲ್ಲಿಂದ ಪತ್ತೆ ಹಚ್ಚಿದ್ದಿ ನೋಡ್ನಿ ಅಂತ ನಾನು. ನನಗೇನ್ ಗೊತ್ತಿಲ್ಲ. ವಾರದಾಗ 3 ದಿನ ಅಕ್ಕಿ ಮನ್ಯಾಗ ಇರ್ತಿ ಹೇಳಪ್ಪ. ನನಗೇನ್ ಗೊತ್ತೈತಿ? ಈ ಊರಾಗಿದ್ದ 12 ವರ್ಷ ಆತ್ ನಾನು. ನಿಮ್ಮ ಮನೆ ಬಾಡಿಗೆ ಇದ್ದ ಎಲ್ಲ ಅರ್ಧ ಕುಡ್ದು ಬಿಟ್ಟೆ ನಾನು. ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ಏನ 4,000 ರೂಪಾಯಿ ಬಾಡಿಗೆ ಹೇಳ್ತಿ, ಓಟು ಕೊಡ್ಬೇಕಾದ್ರೆ ನಮ್ಮ ಹೆಣ ಎತ್ತಾಕತ್ತಿಲ್ಲ ನೋಡು. ಹಂಚಿಗಿಂಚು ರಿಪೇರಿ ಮಾಡಿಸು, ಪೈಕೇನಿ ಇನ್ನೂ ಒಂದು ಕಟ್ಸು, ಅವಾಗ ಮತ್ತೆ ಆಗುದು. ಒಂದ ಪೈಕೇನಿಗೆ ಓಸ್ರು ಪಾಳೆ ಹಚ್ಕೊಂಡು ನಿಂತು ಹೋಗಿ ಬಂದು ಒಬ್ರು ವಾಸನಿ ಒಬ್ರು ಕುಡ್ದು ಹೊಟ್ಟೆ ಉಬ್ಬಿ ಹೋಗೈತಿ. ಸುಮ್ಮನಿರಪ್ಪ, ನೀ ಇನ್ನೊಂದು ಪೈಕೇನಿ ಕಟ್ಟಸ. ಅದೇಂತ ಕಂಜಿಸ್ತಾನ ಅದೇಪ ನೀ ತೀರ. ನೋಡವ, ನಾವ್ ಯಾ ಪೈಕೇನಿನೂ ಕಟ್ಸಂಗಿಲ್ಲ, ಮನಿನೂ ರಿಪೇರಿ ಮಾಡ್ಸಂಗಿಲ್ಲ. ನೀ ಹಿಂಗ್ ಕಿಟಿ ಮಾಡಾಕತ್ರ ನಾವು ಬಾಡಿಗೆ ಕೊಡಂಗಿಲ್ಲ ಅಷ್ಟೇ. ಯವ್ವ, ನಿಮ್ ಕಾಲರ ಬೀಳನ. ಈಗ ಸದ್ಯ ರೊಕ್ಕಿಲ್ಲ ಏನ್, ಆಮೇಲೆ ಮಾಡಿಸ್ತೇನಂತ. ಈಗ ಸದ್ಯ ಬಾಡಿಗೆ ಕೊಡ್ರಿ. ನೀ ಯಾವಾಗ ಮಾಡಿಸ್ತಿ ನೋಡಪ್ಪ ಅಣ್ಣ, ಅವಾಗ ನಾವು ಬಾಡಿಗೆ ಕೊಡೋದು. ದಿನ ಒಂದಕ್ಕೂ ಮೀನು, ಮಟ್ಟಿ, ತತ್ತಿ, ಚಿಕನ್ ಇವನ್ನೆಲ್ಲ ತಿನ್ನಾಕತಿ ನಿಮಗ. ಆಮೇಲೆ ಹೊಸ ಸೀರೆ ತಗೊಂಡು ಉಟ್ಕೊಳಕತಿ. ಮನಿ ಬಾಡಿಗೆ ಮಾತ್ರ ಕೊಡಕ್ಕಾಗುದಿಲ್ಲ. ಅದ್ನೇ ನೀ ಹೇಳ್ತೀಯ ದಿನ ಒಂದೊಂದು ಸೀರೆ ಅಂತ. ಯಾಕ ನಿಮ್ಮ ಮನೆಗೆ ಬಂದಿರ್ತೀವಿ ಒಂದು ರೊಕ್ಕ ಇಸ್ಕೊಳಕ? ಮತ್ತೇನ್ ಸೀರೆ ಉಟ್ಕೊಳ್ಳೋಣ ಏನ್ ಹಂಗ ನಿಂದ್ರನ? ಬೇಸದ ಹೇಳಪ್ಪ ನೀನು. ಏನ್ ಹೊಟ್ಟಿಗೆ ತಿನ್ಲಾರ್ದ ಮತ್ತೆ ನಿನ್ ಬಾಡಿಗೆನ ಕೊಡು. ನಾನು ಹೊಟ್ಟಿಗೆ ತಿನ್ನೋರ ನಾವು ಕೂಳಿ ಹಿಡಿಯಾಗಿ ಎಗ್ಳಾರೆ. ನೋಡ್ರಿ, ನಾಳೆ ಬಿಟ್ಟು ನಾಡ್ದು ಬರ್ತಾನಿ. ಬಾಡಿಗೆ ಕೊಟ್ರಿ ಚಲೋ ಆತ. ಮತ್ತೆ ನೀವು ಅವಾಗೂನು ಮನಿ ರಿಪೇರಿ ಮಾಡ್ಸಂತ ಜಗಳ ತೆಗಿಯಂಗಿಲ್ಲ ಮತ್ತೆ. ಹೆಂಗ್ ಹುನ್ ನೋಡ ಶಾಂತಕ್ಕ, ಅವ್ನ್ 3ನೇ ಹೆಂಡತಿ ಸುದ್ದಿ ಹೇಳುತ್ತಲೆ. ಅಲ್ಲೋ ಶಾಂತಕ್ಕ, 12 ವರ್ಷದಿಂದ ಇಲ್ಲಿ ಹೆಂಗಾರ ತಡ್ಕೊಂಡದೇವೆ ಯವ್ವ. ಅಲ್ಲಿ ಬೇ ಶಾಂತಕ್ಕ, ಯಾವಾಗಾರ ನಿನಗೂ ಏನಾರ ಹಂಗ್ ನೋಡಿದ್ನ? ಮತ್ತೆ ಕಂಡ ಹೆಣ್ಮಕ್ಳಿಗೆ ನೋಡ್ತಾನಲ್ಲ ಇವ. ನೋಡಕ್ ಬಂದಿದ್ನ, ಹಾಲು ಉದ್ರಂಗ್ ಕೊಡ್ತೇನೆ ನೋಡಂದೆ. ಓನ್ ಅಲ್ಕಟ್ ಬೇಡ ನೋಡ್ತಾನ ಅವನು ಸೈಲು ಬಿಗಿನ. ಅವ ನೋಡಿ ಕಾಳಾಕತ್ಲೆ ಹಾಲ್ಕಿಸ್ತಿದ್ನಿ ಅಂದ್ರ ನನ್ನ 4ನೇದಕ್ಕೆ ಮಾಡ್ಕೊಂತಿದ್ನ, 8ನೇದಕ್ಕೆ ಮಾಡ್ಕೊಂತಿದ್ನ ಯಾರಿಗ್ ಗೊತ್ತ. ಅಯ್ಯ ಶಾಂತಕ್ಕ, ಹ್ಞೂ ಅಂದಿದ್ದೆ ಅಂದ್ರೆ ಓಸು ವಟಾರದ ಮನಿ ಎಲ್ಲ ನಿನ್ನ ಹೆಸರಿಗೆ ಹಚ್ತಿದ್ನವ. ಅಯ್ಯೋ ಹಾಲಕಟ್ಟ ಬೆಂಡ್ಲಿ ನನ್ನ ಸೈ ಚೀ, ನೀನ ಹೂ ಅನ್ನು ಹೋಗು. ಅವ್ನು ಹಿಂಟ್ 1ನೇ ಹಿಂಟದಲ್ಲ ದೊಡ್ಡ ಬಂಗ್ಲಿ, ಅದನ್ನ ನಿನ್ನ ಹೆಸರಿಗೆ ಹಚ್ತಾನ. ನನಗೇನು ಹರ್ಕತ್ ಬಿದ್ದತೆ ಯವ್ವ. ಅಲ್ಲ ಊರ್ ಹಲ್ಕಟ್ಟ ಬಾಡೆ ನೋಡ. ಅವ್ನು ಯಾ ನಮ್ನಿ ಡ್ರಮ್ ಆ ಬಾಡೆ ನಾ ಹೊಳ್ಳಿ ನೋಡ್ತೇನೆ. ನನ್ನ ಬಂಗಾರದಂತ ಗಂಡ ಐತೆ ಯವ್ವ. ನನ್ನ ಗೌಡ್ರು ಬಿಟ್ಟು ನಾ ಯಾರು ನೋಡುದಲ್ವ ಯವ್ವ. ನನಗೆ ಎದಕ್ ಬೇಕಾಗೈತಿ ಯವ್ವ? ತಲೆಯಾಗ ಕೂದ್ಲಿಲ್ಲ ಅಂದ್ರು ನನ್ನ ಗಂಡ ನೋಡಾಕ್ ಚಂದ ಅದಾನ. ಬಂಗಾರದಂಗ್ ದುಡ್ದು ಹಾಕ್ತಾನ, ಪ್ರೀತಿಲೇ ನೋಡ್ಕೊಂತಾನ. ಅಂತ ಗಂಡನ್ ಬಿಟ್ಟು ಈ ಬಾಡೆ ನಿನ್ನ ಯಾಕೆ ಹೋಗ್ಲೇವ? ಇಲ್ಲ ನಮಗ್ ಕಂಡಂಗ 3 ಮಂದಿ, ಇನ್ನು ಹೊರಗೆ ಏಸ್ ಮಂದಿ ಅದಾರ ಯಾರಿಗ್ ಗೊತ್ತು? 3 ಮತ್ತೊಂದು ಹಾಕಿತ್ತು. ಆಮೇಲೆ ಅದೇನಾಯ್ತಲ್ಲ, 1 2 3 ಇನ್ನು ಬೇಕೇ ನೀವ ಬಂದ ಮ್ಯಾಲೆ ಲೆಕ್ಕ ಯಾಕೆ ಹಾಕಿತ್ತದ. ಈ ಒಲಿ ಮ್ಯಾಗ ಸಾರ್ ಬಿದ್ದಾಕಿಟ್ಟಂತರಿವ. ಅರೆ ನಮ್ದು ಮರದು ಹೋಗೋ ಗದ್ದಲೊಳಗೆ ನಮ್ದುಗೆ ಒಳಗಡೆ ಕಾಮ್ಗೆ ಹಂಗೆ ಬಿಟ್ಟು ಬಂದಿದ್ದೀನಿ. ನಿನ್ನೆ ಗಮ್ ಅಂತೇಳಿ ನಮ್ಮ ಶಾಂತಕ್ಕನ ಮನ್ಯಾಗೂ ವಾಸ್ನಿ, ನಮ್ಮ ಪಾತಿ ಮನ್ಯಾಗೂ ವಾಸ್ನಿ. ಏನ್ ಮಾಡಿದ್ರೆ ಏನು ಅಡಿಗೆನ? ಅಯ್ಯ ಗಿರ್ಜಿ, ನಿನ್ ಮುಂದೆ ಹೇಳಬೇಡ ಅಂದಾರವ, ಆದ್ರೂ ಹೇಳಾಕತ್ತೀನಿ. ಏನ ನಮ್ಮಾಕಿ ನಿನ್ ಮುಂದೆ ಹೇಳ್ಕೊಂಡು ನನ್ನ ಸಮಾಧಾನ ಆಗ್ಬೇಕಲ್ಲ. ಹೊಟ್ಟೆನ್ ಬಾಯಿಂದ ಒಟ್ಟು ನಾನು ನಿನ್ ಮುಂದೆ ಹೇಳ್ಬೇಕು. ನಿನ್ನೆ ಶಾಂತಕ್ಕನ ಮನ್ಯಾಗ ಚಿಕನ್ ಸಾರು ಮಾಡಿದ್ರ, ಪಾತಿ ಮನೆ ಒಳಗೆ ಮೀನು ಸಾರು ಮಾಡಿದ್ರು. ಹೌದಾ? ನೋಡುವ, ನಾನು ಮಾಡ್ಬೇಕನ್ನ ನೀ ನಮ್ಮ ಅತ್ತಿಗೊಂದು ಆರಾಮಿದ್ದಿದ್ದಿಲ್ಲಲ್ಲ ಇವ. ಅದ್ರ ಮುದ ಮಾರಿ ಮಣ್ಣಾಗಿಡ್ಲಿ. ಏನು ಮಾಡ್ಬೇಕು? ಮನೆ ಮಾಡಿದಾಗ ಚಿಕನ್ ಸಾರು ಒಂದು ಪೀಸ್ ಬಾಯಿಗೆ ಬೀಳಾರ್ದಂಗೆ ಮಾಡ್ತು. ಆತ್ಬಿಡು. ಸೊ ನಾನು ಐತಾರು ಮಾಡ್ಕೊತಿತ್ತೇನೆ. ಅಯ್ಯ ನಿನ್ನೆ ಚಿಕನ್ ಸಾರು ಶಾಂತಕ್ಕ ನನಗೊಂದು ವಾಟೆ ಕೊಟ್ಟಿದ್ಲ. ಒಂದು 3-4 ಪೀಸ್ ಹಾಕಿ, ಪಾತಿನೂ ಕೊಟ್ಟಿದ್ಲವ ಒಂದು 3-4 ಪೀಸ್ ಹಾಕಿ, ಮೀನು ತುಂಡು ಆಕಿನೂ ಸಾರು ಕೊಟ್ಟಿದ್ಲ. ಭಾರಿ ರುಚಿ ಮಾಡಿದ್ರು ಇಬ್ರು. ಹೌದಾ? ನನಗೆ ಕೊಟ್ಟಿಲ್ಲಲ್ಲ.
ಅಲ್ಲ ನೋಡಿ ಇಬ್ರಿಗೆ ಗೆಳತ್ಯಾರ ನಾವು ಜೀವಕ್ಕೆ ಜೀವ ಕೊಡ್ತೇವೆ ಅಂತಾರ. ನೋಡು ನನಗೆ ಒಂದು ವಾಟೆ ಸಾರು ಕೊಟ್ಟಿಲ್ಲ. ಅಯ್ಯವ್ವ ನಾ ಹೇಳಿದೆ ಅಂತ ಹೇಳ್ಬೇಡ ಮತ್ತು, ಯಾಕಂದ್ರೆ ನನಗೆ ಹೇಳ್ಬೇಡ ಆಕಿ ಗಿರ್ಜಿ ಮುಂದೆ ಅಂದಿದ್ರು. ಆದರೂ ನನ್ನ ಮನಸ್ಸು ತಡಿಲಾರ್ದ ನಾನು ನಿನ್ನ ಮುಂದೆ ಹೇಳೀನಿ. ಏನು ಮತ್ತು ಸಾರು ಕೊಟ್ಟಿದ್ದಂತ ನಂಗೆ ಕೊಟ್ಟಿಲ್ಲ, ನಿಂಗೆ ಬಿಟ್ಟಿಲ್ಲ, ಇವೆಲ್ಲ ಏನು ಅನ್ನಕ್ಕೆ ಹೋಗ್ಬೇಡ ಯವ್ವ. ಇಲ್ಲ ಬಿಡವ್ವ, ನಾ ಏನು ಹೇಳಕ್ಕೆ ಹೋಗುದಿಲ್ಲ. ನೋಡು ನನಗೆ ಮಾತ್ರ ಕೊಟ್ಟಿಲ್ಲ. ಇರ್ಲಿ ಏನಾರು ಹೇಳಾಕ ಕೇಳಾಕ ಬರಲಿ, ಅವಾಗ ನಾನು ಮಾತಾಡ್ತೇನೆ ಬೇಸಾಗಿ. ಯವ್ವ ನಾ ಏನು ಸಂಬಂಧ ನಿಮಗೆ ಅಂತ ಕೇಳ್ತೇನೆ. ಅಲ್ಲ ಮತ್ತೆ ಹೇಳಕ್ಕೆ ಹೋಗ್ಬೇಡ. ನೀನು ಕೊಡ್ಲಾರ್ದಕ್ಕೆ ನನಗರ ನೀನು ಬಿಟ್ಟು ತಿನ್ನಂಗ ಆಗೋಲ್ತಾಗಿತ್ತು. ಏನು ಮಾಡ್ಬೇಕು, ನೀನು ಕೊಟ್ರಿಗೆ ಅವ್ರು ಸುಮ್ಮನೆ ಇರ್ತಾರನ, ನನಗಂಟ ಅಷ್ಟ ಕೊಟ್ಟಾರ, ಅದಕ್ಕೆ ಮತ್ತೆ ನಾನು ತಿನ್ನಿ. ಇರ್ಲಿ ನಾನು ನಾಡ್ದೆ ಐತಾರು ಮಾಡ್ತೀನಲ್ಲ, ನಿನಗೆ ಅಟ್ಟ ಕೊಡ್ತೇನೆ, ಅವ್ರಿಗೆ ಮಾತ್ರ ಕೊಡೋದಿಲ್ಲ. ಹಂಗೆ ಮಾಡು, ನನಗೆ ಒಬ್ಬೇಕಿಗೆ ಕೊಡು, ಅವ್ರಿಗೆ ಕೊಡಬೇಡ. ಅವಾಗ ಅವ್ರಿಗೆ ಹೊಟ್ಟು ಇರ್ತೈತಿಲ್ಲ, ಅವಾಗ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರಲ್ಲ, ಅದ ನೆವ ಮಾಡ್ಕೊಂಡು ಹೆಟ್ಟೆ ಬಿಡ ಅವ್ರಿಗೆ. ನೀವು ಕೊಟ್ಟಿದ್ರಿ ಮೊನ್ನೆ ಅಂತೇಳಿ, ಅದನ್ನ ನಾ ಹೇಳೇನ ಅಂತ ಹೇಳಕ್ಕೆ ಹೋಗ್ಬೇಡ ಯವ್ವ. ಮತ್ತು ಅದಕ್ಕೂ ನನ್ನ ಕುಟ ಜಗಳ ಮಾಡ್ತಾವು. ಹೇಳಬೇಡ ಅಂತ ಕುಲ್ಲ ಹೇಳ್ಯಾರ, ಆದ್ರೂ ಜೀವ ತಡಿಲಾರ್ದ ಹೇಳೇನಿ ನಾನು. ಅದಕ್ಕೆ ಏನು ಇಲ್ಲ ಯವ್ವ, ಏನ ನಿನ್ನಂತಕಿ ಒಳ್ಳೆಕಿ ಫ್ರೆಂಡು ಅದಾಳ ನನಗೆ ಒಟಾರ್ದಾಗ ಅಂತೇಳಿ ಬಾಳೆ ಬಚ್ಚೆ. ನನಗರ ನೀನು ಬಿಟ್ರೆ ಯಾರಾದ್ರ ಗಿರ್ಜಿ. ತಡಿ, ನಮ್ಮ ಮನ್ಯಾಗ ಈಗ ಕೆಂಪನ್ ಚಟ್ನಿ ಮಾಡೀನಿ, ತಂದು ಕೊಡ್ತೇನೆ. ಬರ್ತೇನೆ ತಗೋರ ಪರಕ್ಕ, ನಾನು ಮಾಡಕ್ಕೆ ಕೆಲಸದವು. ಏನ ಆಮೇಲೆ ಬರ್ತೇನೆ. ಊಟ ಬಿಸಿಲು ಜಾಗೈತಲ್ಲ, ಸೊತ್ತಿ ಬೀಜ ಮಾಡೋಣಂತ. ತೊಂಬಾ. ಏನ ಉಪ್ಪಿಟ್ಟು ಮಾಡಿದಾಗ ನನಗೊಂದು ಹೊಟ್ಟೆ ಕೊಡು. ಮತ್ತೆ ಉಪ್ಪಿಟ್ಟು ಮಾಡಿ ಸೊತ್ತಿ ಬೀಜ ಕಟ್ಟಿಸ್ಕೊಂಡು ಉಪ್ಪಿಟ್ಟು ಮಾಡಿ ಒಂದು ತುತ್ತು ಕೊಡ್ಲಾರ್ದಂಗೆ ಹೋದಿ ಯವ್ವ. ಹಂಗೇನಿಲ್ಲ ಯವ್ವ, ಸೊತ್ತಿ ಬೀಜ ಕಟ್ಟಿ ಚಂದ ಕುತ್ಕೊಂಡು ಬಿಟ್ಟು ಬಿಡ್ಲಾರ್ದಂಗ ಉಪ್ಪಿಟ್ಟು ಹಾಕ ಹುಗ್ಗಿನೂ ಮಾಡಿಕೊಡ್ತೇನೆ. ಆಯ್ತು. ಕಲ್ಯಾಣಿ, ನಿಂದೇನು ಮಾಡಕ್ಕೆ ಕೆಲಸ ಇಲ್ಲ ಅಂದ್ಲೆ? ಕಲ್ಯಾಣಿ ಓನವ, ಕಲ್ಯಾಣಿ ಅದ ಅದೇನ್ರಿ ಅದ ಕಲ್ಯಾಣಿ. ಕಲ್ಯಾಣಿ ಅಂದ್ರೆ ಎಂತ ಚಂದ ಐತೆ ಹೆಸರು. ನನಗೆ ಹಂಗೆಲ್ಲ ಕರಿಬಾರ್ದು ನೋಡವ, ನಂಗೆ ಸೇರ್ಕ್ ಬರುದಿಲ್ಲ. ಅಯ್ಯೇ ಎಲ್ಲದ್ದೇ ಮಾಕವ ನಿಂದ. ಬನೇನ್ ಚಡ್ಡಿ ನೈಟಿ ಲಂಗ. ಅಯ್ಯೋ ಚಡ್ಡಿ ಚಲೋ ತಡಿಯವ, ನನ್ನ ಮಗನ ಮಗಳಿಗೆ ಚಡ್ಡಿ ಇದ್ದಿದ್ದಿಲ್ಲ. ಶಾಂತಕ್ಕ, ಗಿರ್ಜಿ, ಲೇ ಪಾತಿ, ಚಡ್ಡಿ ಬನಿನ್ ಮಾರಾರು ಬಂದಾರ ಬಾಲೆ. ಶಾಂತಕ್ಕ, ನಿನ್ನ ಮಗನ ಮಗಳಿಗೆ ಹೊರಗೆ ಕಾಣಕತ್ತಿತ್ತಲ್ಲ, ಇವ ಚಡ್ಡಿ ಹರಿದು ಬಾ ಪಟ್ನ ತಗೊಂಬರುನು. ಯವ್ವ ನನ್ನ ಮಗನ ಬನಿನ ತಡಾಕಿಂದ ಹಾರ್ಕೋತಾನವ. ನನಗರ ಸಾಕಾಗಿ ಹೋಗೈತೆ ನೋಡು, ತಂದು 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 ಈಗ 4 ವರ್ಷ ಆತ ತಂದು, ಆಗಲೇ ಲಡ್ಡಾಗಿ ಹೋಗ್ಯಾವ ಬಿಸಿಲಿಗೆ ತಗ. ಅವನು ಕೈ ಹಾಕಿ ಹರಿದು ಬಿಡ್ತಾನ. ಅವನು ಚಡ್ಡಿನೂ ಹಂಗ ಮುಕ್ಕಳಾಗಿ ಏನು ಕತ್ರಿ ಇಟ್ಕೊಂಡಾರ ಅಂದಿರ್ಬೇಕು. ನನ್ನ ಗಂಡನ ಚಡ್ಡಿ ಹಾಕ್ಲಾರ್ದಂಗ ಎಲ್ಲ ಹರಿದು ಬಿಟ್ಟ ಕುಂಡಿ ಮ್ಯಾಗ. ಗೊತ್ತೇನು ಮನ್ಯಾರ ಬೇದನಿ ಅಲ್ರಿ, ಹೊಸ ಚಡ್ಡಿ ಹರ್ಕೊಂಡಿರಲ್ಲ, ಕತ್ರಿ ಗಿತ್ರಿ ಇಟ್ಕೊಂಡಿರಲ್ಲ ಅಂತೇಳಿ ತಲೆ ಕೆಟ್ಟ ನನಗಂತರೂ ಹೊತ್ತಾಗ. ಅಲ್ಲ ತಡಾಕಿಂದ ಹರಿದಾರ ನೋಡು. ಅದ 4 ವರ್ಷದಿಂದ ಇದಕ್ಕೆ ಹೋಗಿದ್ವಿಯಲ್ಲ ಮನ್ಬಸಪ್ಪನ ಜಾತ್ರೆಗೆ ಊರಿಗೆ, ಅವಾಗ ತಗೊಂಬಂದಿದ್ನಿ. ಓನಾಯವ್ವ, ನಮ್ಮಂತಾವ್ ಏರಿ ತುಟ್ಟಿ ಹೊಳ್ಳೆ ರೊಕ್ಕ ಕೊಟ್ಟು ತರಕಾಕೇತಾನು. ಬಾ ಹೋಗಿ ತಗೊಂಬರ್ರು ಬಾ. ಗಿರ್ಜಿ, ಲಂಡಂಗಿ ಚಡ್ಡಿ 2 ಬಂದಾವಂತ, ಬಾ ಲಂಡಂಗಿ ತಗೊಂಬರ್ರು ಒಂದಾಡ. ನಿನ್ ಮಕ್ಕಳು ಹರಿದಿದ್ವಲ್ಲ. ಕ್ಯಾ ಚಂತಂದು ಅಕ್ಕ ಲಂಡಾದು ಅಂಗಿ. ಅರೆ ಕ್ಯಾ ಲಂಡಂಗಿ ಬನಿಯನಿಗೆ ನಿಮ್ದು ಕಡೆ ಲಂಡಂಗಿ ಅಂತಾರೆ. ಹೂನಾ ಕಮಂಗಿ. ಅರೆ ನಿಮ್ದು ಒಂದೊಂದು ಸಡ್ಡಾಗಿ ಕೇಳ್ತಾ ಇದ್ರೆ ನಮ್ದು ಕಿವಿಲಿ ರಕ್ತಾಗೆ ಬರ್ತದೆ. ಅರೆ ಲಂಡಾದು ಅನ್ಬೇಡಿ ಪಾ, ಕೇಳಕ್ಕೆ ಚಂದಾಗಿ ಇರೋದಿಲ್ಲ. ಊರ್ ಬಿಡಾಡಿ, ನೀ ಮಾತಾಡು ಒಂದೊಂದು ಶಬ್ದ ಕಿವಿಯಾರ ರಗತ್ ಬರ್ತಾವು, ಆದ್ರೂ ರಕ್ತ ಬರ್ಸಲಾರ್ದಂಗ ಸುಮ್ಮನೆ ನಿಂತಿರ್ತೇವೆ ನಾವು. ಅಲ್ಲೇ ಹೇಳ ಅನ್ನೋದಕ್ಕೆ ಹೇಳಂತಿ. ನೀಂದು ನೋಡೇನ್ ಬಿಡುವ, ಇದನ್ ಮಾಡೇನ್ ಬಿಡುವ ಅನ್ನಕ ನಿಮ್ದು ನೋಡಿದಾವ್ ಮಾಡಿದಾವ್. ಅರೆ ನಿಮ್ದುಗೆ ದೊಡ್ಡದು ಇದೆ ಸಣ್ಣದು ಇದೆ ಅಂತ ಮಾತಾಡಿ ಜೀವ ತಿಂತಿ, ನಮಗೆ ಹೇಳ್ತೀಯನು? ಅರೆ ಚಂತಂದು ಅಕ್ಕ ಚೋಡು, ಯಾರು ನಮ್ದುಗೆ ಮಾತಾಡೋದು ಹಂಗೆ. ನಮ್ದುಗೆ ಗ್ರಾಮರ್ಗೆ ಮಿಸ್ಟೇಕ್ ಆಗ್ತದೆ. ಅರೆ ನಮ್ದುಗೆ ಮಾತಾಡ್ಬೇಕು ಅಂತ ಮಾತಾಡೋದಿಲ್ಲ, ಕನ್ನಡಾಗೆ ಇದೆಯಲ್ಲ ಅದು ಪೂರಾಗೆ ಬರೋದಿಲ್ಲ, ಅದಕ್ಕೆ ಹಂಗೆ ಮಿಕ್ಸಡ್ಗೆ ಆಗ್ಬಿಡ್ತದೆ. ಹೂನಾ ಶಾಂತಕ್ಕೆ, ನಂಗೆ ಗೊತ್ತೈತ್ ಬಿಡವ ತರೋದು. ಏನ್ ಇದೊಂದು ಹೇಳಿದ್ರೆ ಏನಾಗಬೇಕಾಗಿಲ್ಲ, ಪಾರಕ್ಕೆ ಸಾಕು, ನಂಗೆ ಯಾಕೆ ಹೇಳ್ತಿ? ಏನು ಬಂತ ಇದ್ರ ಕುಂದ್ರಿಸ್ಕೊಳ್ಬಾನ್ ಒಟ್ಲಿ. ಯಾಕೆ ಹೋದ್ಲಕ್ಕಿ? ಶಾಂತಕ್ಕ ಹೋಗ್ಬಿಡು, ತಲೆ ಕೆಡ್ಸ್ಕೊಬೇಡ, ಅದನ್ನೆಲ್ಲ ನಡಿ.